ಓಕೆ ಡನ್. ವಾಯ್ಸ್ ಎಲ್ಲರಿಗೂ ಆಡಬಲ್ ಇದೆಯಲ್ಲ? Yes, sir. ಓಕೆ, ಫೈನ್. ಸೊ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ರಮೇಶ್ ಲಿಮಿಟೆಡ್. ಓಕೆ, ಇಲ್ಲಿ ರಮೇಶ್ ಲಿಮಿಟೆಡ್ ಇನ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ರಮೇಶ್ ಲಿಮಿಟೆಡ್ ವಾಸ್ ಕ್ಯಾಲ್ಕುಲೇಟೆಡ್ ಆಸ್ ಅಂಡರ್ ಫಾರ್ ದ ಪ್ರೀವಿಯಸ್ ಇಯರ್ 23-24. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ. ನಾವಿಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾತ್ರ ಇಲ್ಲ ಇದ್ರೊಳಗಡೆ. ಸೊ ಇನ್ನ ಬೇರೆ ಬೇರೆ ಇನ್ಕಮ್ಸ್ ಕೂಡ ಇದ್ರೊಳಗಡೆ ಏನಾಗಿದೆ, ಇನ್ವಾಲ್ವ್ ಆಗಿದೆ. ಪ್ರಾಬ್ಲಮ್ ಅಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗ ಪ್ರಾಬ್ಲಮ್ ಅಲ್ಲಿ ನಿಮಗೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅಲ್ಲಿ ಒಂದೇ ಇನ್ಕಮ್ ಇರೋದಿಲ್ಲ. ಮೋಸ್ಟ್ ಆಫ್ ದ 99% ಕೇಸಸ್ಗಳು ಏನಾಗುತ್ತೆ ಅಂತಂದ್ರೆ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ಬಿಸ್ನೆಸ್ ಇನ್ಕಮ್ ಇರ್ಬೋದು. ಬಿಸ್ನೆಸ್ ಇನ್ಕಮ್ ಅಫ್ಕೋರ್ಸ್ 100% ಇದ್ದೇ ಇರುತ್ತೆ. ಓಕೆನಾ, ಕಂಪನಿ ಇನ್ಕಮ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಕ್ಯಾಪಿಟಲ್ ಇನ್ಕಮ್ ಇರಬಹುದು, ಅಥವಾ ಹೌಸ್ ಪ್ರಾಪರ್ಟಿ ಇನ್ಕಮ್ ಕೂಡ ಇರ್ಬೋದು, ಅಂಡ್ ಅದರ್ ಸೋರ್ಸ್ ಇನ್ಕಮ್ ಕೂಡ ಇರ್ಬೋದು. ಸ್ಯಾಲರಿ ಇನ್ಕಮ್ ಬರೋದಿಲ್ಲ. ಓಕೆನಾ. ಸೊ ಈ ನಾಲ್ಕು ಹೆಡ್ಸಿನ ಇನ್ಕಮ್ ಗಳಲ್ಲಿ ಯಾವ ಇನ್ಕಮ್, ಒಂದು ಪರ್ಟಿಕ್ಯುಲರ್ ಆಗಿ ನಮಗೆ ಕಂಪನಿ ಟ್ಯಾಕ್ಸೇಷನ್ ಇದ್ದೇ ಇರುತ್ತೆ, ಕಂಪನಿ ಇನ್ಕಮ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್, ಇವು ಮೂರಲ್ಲಿ ಯಾವ್ದಾದ್ರು ಇರ್ಬೋದು, ಅಥವಾ ಮೂರನ್ನು ಇರ್ಬೋದು, ಹೇಳೋದಕ್ಕಾಗೋದಿಲ್ಲ. ಓಕೆ, ಟೋಟಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಾಗ. ಓಕೆ, ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅವರೇ ಕೊಟ್ಟಿದ್ದಾರೆ. ನಾವ್ ಇನ್ನೇನ್ ಫರ್ದರ್ ಏನು ಬೇರೆ ಏನೇನ್ ಪರ್ಟಿಕ್ಯುಲರ್ ನೋಡುವಂತದಿಲ್ಲ, ನೋಡೋಣ ಅಂತ ಏನೇನ್ ಇದೆ ಇದ್ರೊಳಗಡೆ ಅಂತ ಹೇಳ್ಬಿಟ್ಟು. ಸೊ ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾರೆ 23-24ಗೆ. ಪೇಪರ್ ಮಿಲ್ಸ್ ಇನ್ಕಮ್ ಇದೆ 2,80,000 rupees. ಇದನ್ನ ಏನ್ ಮಾಡೋಣ ನೋಡೋಣ. ಓಕೆ, ಪೇಪರ್ ಮಿಲ್ಸ್ ಇನ್ಕಮ್ ಇದೆ. ಓಕೆ, ಮಿನಿ ಸಿಮೆಂಟ್ ಪ್ಲಾಂಟ್ ಇದೆ. ಓಕೆ, 60,000 rupees ಮಿನಿ ಸಿಮೆಂಟ್ ಪ್ಲಾಂಟ್ ಇಂದ ಬಂದಿರುವಂತ ಇನ್ಕಮ್ ಇದೆ. ಅಂಡ್ ಅದ್ರ ಜೊತೆಗೆ ಪ್ರಾಫಿಟ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಸಿಚುವೇಟೆಡ್ ಎಟ್ ಹಿಮಾಚಲ್ ಪ್ರದೇಶ್. ಓಕೆ, ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್. ದಿಸ್ ಯೂನಿಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಜಾನ್ 2012 ಅಂತ ಹೇಳ್ತಾ ಇದ್ದಾರೆ. ಓಕೆ, ಪೇಪರ್ ಮಿಲ್ ಇನ್ಕಮ್ ಏನಿದೆ ಇದು ಬಿಸ್ನೆಸ್ ಇನ್ಕಮ್. ಇದಕ್ಕೆ ಏನು ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ, ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಮಿನಿ ಸಿಮೆಂಟ್ ಪ್ಲಾಂಟ್ ಪ್ರಾಫಿಟ್ ಕೊಟ್ಟಿದ್ರೆ ಇದು ಕೂಡ ಏನಾಗುತ್ತೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ಮತ್ತೆ ನಾವು ಏನು ಫರ್ದರ್ ಕ್ಯಾಲ್ಕುಲೇಷನ್ ಮುಂದೆ ನೋಡಂತ ಆಸ್ ಇಫ್ ನಾವು ಅದು ಬಿಸ್ನೆಸ್ ಇನ್ಕಮ್. ಓಕೆ, ಮುಂದೆ ಅಕಸ್ಮಾತ್ ಏನಾದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್, ಪರ್ಟಿಕ್ಯುಲರ್ ಆಗಿ ಏನಾದ್ರು ಅಡ್ಜಸ್ಟ್ಮೆಂಟ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಅವಾಗ ಇನ್ ಡೀಟೇಲ್ ಆಗಿ ಹೋಗೋಣ. ಅದರ್ವೈಸ್ ಏನು ಇದು ಬಿಸ್ನೆಸ್ ಇನ್ಕಮ್. ಅಂಡ್ ಇಲ್ಲೇನ್ ಹೇಳ್ತಾರೆ, ಪ್ರಾಫಿಟ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಸಿಚುವೇಟೆಡ್ ಎಟ್ ಹಿಮಾಚಲ್ ಪ್ರದೇಶ್. ಓಕೆ, ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್. ದಿಸ್ ಯೂನಿಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಜಾನ್ 2012 ಅಂತ. ಇದು ಕೂಡ ಏನಾಗತ್ತೆ, ಬಿಸ್ನೆಸ್ ಇನ್ಕಮ್ ಆಗತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಏನೋ ಹೇಳ್ತಿದ್ರು ನೋಡಿ, ಇಲ್ಲಿ ಹಿಮಾಚಲ್ ಪ್ರದೇಶಲ್ಲಿ ಏನಾಗಿದೆ, ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಓಕೆನಾ, ಯಾವ್ದಿದು? ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇದು ಒಂದು ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್ ಅಂತೆ. ಗೊತ್ತಾಗ್ತಾ ಇದೆಯಾ? ಇದೇನಂತ ಹೇಳ್ತಿದ್ದಾರೆ, ಇದು ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್. ಈಗ ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್ ಇತ್ತು ಅಂತ ಅಂದಾಗ ನಾವ್ ಏನ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಇಲ್ಲೇನ್ ಹೇಳ್ತಿದೆ, ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ? ಜಾನ್ 2012 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಆಸ್ ಇಫ್ ನಾ ಇದೇನಿದು ಬಿಸ್ನೆಸ್ ಇನ್ಕಮ್. ಇಷ್ಟಕ್ಕೆ ಮಾತ್ರ ನಾವು ತಿಳ್ಕೊಂಡಿರ, ಮುಂದೆ ನೋಡೋಣ ಏನ್ ಹೇಳ್ತಾರೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಪ್ರಾಫಿಟ್ ಇದೆ 2,45,000 rupees. ಇದು ಕೂಡ ಏನಾಗುತ್ತೆ, ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ ಕಮೆನ್ಸಿಂಗ್ ಇನ್ ಅಕ್ಟೋಬರ್ 2018 ಅಂತ ಹೇಳ್ತಾರೆ. ಅಕ್ಟೋಬರ್ 2018 ಅಲ್ಲಿ ಇನ್ನೇನಿದೆ, ಎಸ್ಟಾಬ್ಲಿಷ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಇದು ಪೋಲ್ಟ್ರಿ ಫಾರ್ಮಿಂಗ್ ಇಂದ ಬಂದಿರುವಂತಹ ಇನ್ಕಮ್. ಇದು ಕೂಡ ಏನಾಗುತ್ತೆ, ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಇದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಇದೆ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಅದನ್ನು ನಾವು ನೋಡೋಣ ಅಂತ. ಆಸ್ ಇಟ್ ನಾವು ಈಗ ಸದ್ಯಕ್ಕೆ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಓಕೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮಗೆ ಏನಾಗುತ್ತೆ, ಇದು ಕ್ಯಾಪಿಟಲ್ ಇನ್ಕಮ್. ನೋಡಿ, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಇನ್ಕಮ್ ಯಾವ ಹೆಡ್ಗೆ, ಯಾವ ಸೋರ್ಸಿಗೆ, ಯಾವ ಹೆಡ್ ಸೋರ್ಸ್ ಇಂದ ಅದು ಇನ್ಕಮ್ ಆಗುತ್ತೆ ಅನ್ನೋದು ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಬೇಕು. ಗೊತ್ತಾಗ್ತಾ ಇದೆ? ಸೊ ಬಿಸ್ನೆಸ್ ಇನ್ಕಮ್ ಯಾವುದು, ಅದರ್ ಸೋರ್ಸ್ ಇನ್ಕಮ್ ಯಾವುದು, ಕ್ಯಾಪಿಟಲ್ ಇನ್ಕಮ್ ಯಾವುದು, ಗೊತ್ತಾಗ್ತಾ ಇದೆ? ನಾವು ಈ ಕ್ಯಾಪಿಟಲ್ ಗೇನ್ ನಾವೇನ್ ಮಾಡ್ತೀವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಗೆ ಕ್ಯಾಪಿಟಲ್ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಆಗಲ್ಲ. ರಿಪೀಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಇನ್ಕಮ್ ಏನಾದ್ರು ಇತ್ತು ಅಂತಂದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗಲ್ಲ. ಅದು ಎಲ್ಲಿ ಹೋಗುತ್ತೆ, ಅಲ್ಲಿ ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಇನ್ಕಮ್ ಅನ್ನ ನಾವು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಬಟ್ ಬಿಸ್ನೆಸ್ ಗೆ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಯಾವ್ದೋ ಒಂದು ಹೆಡ್ಗೆ ಇನ್ಕಮ್ ಆಗಿರ್ಬೇಕಾ, ಅದು ಯಾವ ಹೆಡ್? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಅರ್ಥ ಆಗ್ತದೆ? ಸೊ ನೀವು ಇದ್ರ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ನಾವೇನ್ ಮಾಡ್ಬೇಕು, ಬೈಫರ್ಕೇಶನ್ ಅನ್ನ ಹೇಗ್ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತ ಗೊತ್ತಿರ್ಬೇಕು. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಟೋಟಲ್ ಇನ್ಕಮ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರೆ ಇದೇನಾಗುತ್ತೆ, ನಮಗೆ ಕ್ಯಾಪಿಟಲ್ ಇನ್ಕಮ್ ಆಗುತ್ತೆ. ಓಕೆ, ಓಕೆ. ಸೊ ಇನ್ಕಮ್ ಫ್ರಮ್ ರಾಯಲ್ಟಿ ಆಗುತ್ತೆ. ಈ ರಾಯಲ್ಟಿ ಇನ್ಕಮ್ ಯಾವ್ದು ಏನಾಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಇದು ಬಿಸ್ನೆಸ್ ಇನ್ಕಮ್ ಆಗಲ್ಲ, ಕ್ಯಾಪಿಟಲ್ ಇನ್ಕಮ್ ಆಗಲ್ಲ, ಹೌಸ್ ಪ್ರಾಪರ್ಟಿ ಆಗಲ್ಲ. ಮತ್ತೆ ಯಾವ ಇನ್ಕಮ್ ಆಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಓಕೆ, ಸೊ ಇನ್ಕಮ್ ಫ್ರಮ್ ಪ್ರಭಾಕರ್ ಲಿಮಿಟೆಡ್ ಇಂಡಿಯನ್ ಕಂಪನಿ ಫಾರ್ ಸಪ್ಲೈ ಆಫ್ ಟೆಕ್ನಿಕಲ್ ನೋ ಹೌ. ಓಕೆ, ಟೆಕ್ನಿಕಲ್ ನೋ ಹೌ ಸಪ್ಲೈ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ 80,000 rupees ಏನಾಗ್ತಾ ಇದೆ ಇಲ್ಲಿ ಇವರಿಗೆ
ರಾಯಲ್ಟಿ ಬರ್ತಿದೆ. ಇದೇನಿದು ಅದರ್ ಸೋರ್ಸ್ income. Next, Stanson Limited foreign company, okay, for supply of again technical know-how. Okay, 90,000 rupees ರಿಸೀವ್ ಮಾಡ್ಕೊಂತ ಇದ್ದಾರೆ. ಇದು ಕೂಡ ಏನಾಗುತ್ತೆ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡನ್. ಈಗ ನೋಡೋಣ ಮತ್ತೆ ಈಗ ಏನೇನು ಯಾವ ಇನ್ಕಮ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಮತ್ತೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಹೋಟೆಲ್ ಪ್ರಾಫಿಟ್, ಪ್ರಾಫಿಟ್ ಆಫ್ ಹೋಟೆಲ್ ಅಂತ ಕೊಡ್ತಾರೆ 70,000 ರುಪೀಸ್. ಇದೇನಾಗುತ್ತೆ ನಮಗೆ ಬಿಸ್ನೆಸ್ ಇನ್ಕಮ್. ನೋಡಿ ಇಲ್ಲಿ ಇವ್ರದ್ದು ಒಂದೇ ಬಿಸ್ನೆಸ್ ಇಲ್ಲ, ಇವ್ರದ್ದು ಮಲ್ಟಿಪಲ್ ಬಿಸ್ನೆಸ್ ಇದೆ. ಗೊತ್ತಾಗ್ತಿದ್ಯಾ? ಆಗ್ಬಹುದು ಒಂದೇ ಬಿಸ್ನೆಸ್ ನ ಯಾವುದೇ ಒಬ್ಬ ಟ್ರೇಡರ್, ಯಾವುದೇ ಒಬ್ಬ ಕಾರ್ಪೊರೇಟ್ ಪರ್ಸನ್ ಒಂದೇ ಬಿಸ್ನೆಸ್ ನ ಮಾಡ್ಬೇಕು ಅನ್ನೋಂಥದ್ದು ಎಲ್ಲೂ ಕೂಡ ಇಲ್ಲ. ಗೊತ್ತಾಗ್ತಿದ್ಯಾ? ಹಿ ಕ್ಯಾನ್ ಡೂ ಮಲ್ಟಿಪಲ್ ಬಿಸ್ನೆಸ್. ಅಂಡ್ ಅಷ್ಟು ಬಿಸ್ನೆಸ್ ನ ನಾವೇನ್ ಮಾಡ್ತೀವಿ ಆಲ್ ಟುಗೆದರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಥವಾ ಇನ್ಕಮ್ ಫ್ರಮ್ ಕಾರ್ಪೊರೇಟ್ ಟ್ಯಾಕ್ಸೇಷನ್ ನಾವೇನ್ ಮಾಡ್ತೀವಿ. ಇಫ್ ಇಟ್ ಇಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಇತ್ತು ಅಂತಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕಸ್ಮಾತ್ ಕಂಪನಿ ಅಂಡರ್ ಬರುತ್ತೆ ನಂಗಿತ್ತು ಅಂತ ನಾವೇನ್ ಮಾಡ್ತೀವಿ, ಕಂಪನಿ ಟ್ಯಾಕ್ಸೇಷನ್ ಅಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ 70,000 ರುಪೀಸ್ ಇಲ್ಲಿ ಬಂದಿದೆ. ಇದು ಕೂಡ ಏನಾಗುತ್ತೆ ಬಿಸ್ನೆಸ್ ಇನ್ಕಮ್. ಓಕೆ, ಪ್ರಾಫಿಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ 50,000 ರುಪೀಸ್ ಇದೆ. ಇದು ಕೂಡ ಏನಾಗುತ್ತೆ, ಯಾವ್ದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ, ಇದರಿಂದ ಪ್ರಾಫಿಟ್ ಬಂದಿದೆ. ಇದು ಕೂಡ ಏನಾಗುತ್ತೆ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್, ಲಾಸ್ ಆಫ್ ಸ್ಟೀಲ್ ಪ್ಲಾಂಟ್ ಇದೆ. ಯಾವ್ದು ಸ್ಟೀಲ್ ಪ್ಲಾಂಟ್ ಇದೆ ಅವ್ರಿಗೆ ಏನಾಗ್ತದೆ ಇಲ್ಲಿ ಲಾಸ್ ಬರ್ತಾ ಇದೆ. 90,000 ರುಪೀಸ್ ಅವ್ರಿಗೆ ಏನ್ ಬರ್ತಾ ಇದೆ ಇಲ್ಲಿ ಲಾಸ್ ಬರ್ತಾ ಇದೆ. ಈಗ ಈ ಬಂದಿರುವಂತ ಲಾಸ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಕಸ್ಮಾತ್ ಬೇರೆ ಇನ್ಕಮ್ ಇತ್ತು ಅಂತಂದ್ರೆ ಅದ್ರೊಳಗಡೆ ನಾವು ಇದನ್ನ ಏನ್ ಮಾಡ್ಕೊಂತೀವಿ, ಲೆಸ್ ಮಾಡ್ಕೊಂತೀವಿ. ಗೊತ್ತಾಗ್ತದೆ? ಪ್ರಾವಿಷನ್ ಇದೆ ನಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ನೀವು ಮಲ್ಟಿಪಲ್ ಬಿಸ್ನೆಸ್ ಇದೆ, ಯಾವ್ದೋ ಒಂದು ಬಿಸ್ನೆಸ್ ಇಂದ ನಿಮಗೆ ಲಾಸ್ ಬರ್ತಿತ್ತು ಅಂತಂದ್ರೆ, ಯಾವ ಬೇರೆ ಬಿಸ್ನೆಸ್ ಇಂದ ನಿಮಗೆ ಅಕಸ್ಮಾತ್ ಪ್ರಾಫಿಟ್ ಇತ್ತು ಅಂತಂದ್ರೆ ನಾವು ಅದನ್ನ ಅಲ್ಲಿ ನಾವೇನ್ ಮಾಡ್ಕೊಬಹುದು, ಸೆಟ್ ಆಫ್ ಮಾಡ್ಕೊಬಹುದು. ದಟ್ ಮೀನ್ಸ್ ನಾವು ಅದನ್ನ ಡಿಡಕ್ಟ್ ಮಾಡ್ಕೊಬಹುದು. ಓಕೆ, ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ? ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳಿದ್ರೆ, ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ ಏನಾಗುತ್ತೆ, ಅಗೈನ್ ಅದರ್ ಸೋರ್ಸ್ ಇನ್ಕಮ್. ಏನಾಗುತ್ತೆ ಇಲ್ಲಿ? ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ ಮೊದಲಿತ್ತು. ಡಿವಿಡೆಂಡ್ ಫ್ರಮ್, ನೀವು ಮೇ ಬಿ ಡಿಗ್ರಿ ಓದ್ಬೇಕಾದ್ರೆ ಐ ಥಿಂಕ್ ಅವಾಗ ಮೇ ಬಿ ಇತ್ತು ಏನೋ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಏನಿತ್ತು ಎಕ್ಸೆಂಪ್ಟೆಡ್ ಇತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಬಟ್ ಈಗ ಈಗಿಲ್ಲ. ಅದನ್ನ ಏನ್ ಮಾಡಿದೆ, ರಿಸೀವಿಂಗ್ ಎಂಡ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕು, ನಾವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು. ಸೊ ಅದಕ್ಕೆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಆಗಿರ್ಬೋದು ಅಥವಾ ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ ಆಗಿರ್ಬೋದು, ಡಿವಿಡೆಂಟ್ ಏನಿದೆ ಅದು ರಿಸೀವಿಂಗ್ ಎಂಡ್ ಯಾರಿದೆ, ರಿಸೀವಿಂಗ್ ಹ್ಯಾಂಡ್ಸ್ ಯಾರು ಇರ್ತಾರೆ ಅವರಿಗೆ ನಾವು ಟ್ಯಾಕ್ಸ್ ಚಾರ್ಜ್ ಮಾಡ್ತೀವಿ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಸೊ ಇಲ್ಲಿ ನೋಡಿ ನಮಗೆ ಪ್ರಾಬ್ಲಮ್ ಅಲ್ಲಿ ಯಾವ್ಯಾವ ಇನ್ಕಮ್ ಇದೆಯಪ್ಪ? ಒಂದು ಬಿಸ್ನೆಸ್ ಇನ್ಕಮ್ ಇದೆ, ಡನ್. ಅದ್ರ ಜೊತೆಗೆ ನಮಗೆ ಕ್ಯಾಪಿಟಲ್ ಇನ್ಕಮ್ ಇದೆ, ಹೌದಾ? ಓಕೆ, ನೆಕ್ಸ್ಟ್ ಇನ್ಯಾವ್ದಿದೆ ನಮಗೆ? ಅದರ್ ಸೋರ್ಸ್ ಇನ್ಕಮ್ ಇದೆ. ಓಕೆ, ಇದಷ್ಟನ್ನು ಸೇರಿಸಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ? ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಟೋಟಲ್ ಇನ್ಕಮ್ ಅಂತಂದ್ರೆ ಯಾವಾಗ್ಲೂ ಕೂಡ ಒಂದೇ ಇನ್ಕಮ್ ಇರೋದಿಲ್ಲ, ಅದ್ರ ಜೊತೆಗೆ ಬೇರೆ ಒಂದ್ ಅಥವಾ ಎರಡು ಅಥವಾ ಮೂರು ಯಾವ್ದಾದ್ರು ಇನ್ಕಮ್ಸ್ ಗಳು ಇರ್ಬೋದು ಅದ್ರ ಜೊತೆಗೆ. ಅರ್ಥ ಆಗ್ತಿದೆ? ಸೊ ಇದಿಷ್ಟು ಪ್ರಾಬ್ಲಮ್. ಈಗ ನಾವು ಅಡ್ಜಸ್ಟ್ಮೆಂಟ್ ಹೋಗೋಣ. ಇಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಯಾವ್ದಾದ್ರು ಇನ್ಕಮ್ ರಿಲೇಟೆಡ್ ಏನಾದ್ರು ನಮಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ನಿಮಿಷ ಇದನ್ನೆಲ್ಲ ಅಳಿಸ್ಕೊಂತೀನಿ. ಓಕೆ, ಡನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಓಕೆ, ಫೈನ್. ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಅಂತದ್ದೇನಿಲ್ಲ. ಓಕೆ, ಎರಡೆರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ನೋಡೋಣ. ಕ್ಯಾಲ್ಕುಲೇಟ್ ಕಂಪನಿ ಟೋಟಲ್ ಇನ್ಕಮ್. ಓಕೆ, ಫೈನ್, ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಅಂಡ್ ಗ್ರಾಸ್ ಟ್ಯಾಕ್ಸ್ ಲಯಬಿಲಿಟಿ. ಓಕೆ, ಟ್ಯಾಕ್ಸ್ ಲಯಬಿಲಿಟಿನೂ ಕೂಡ ಕ್ಯಾಲ್ಕುಲೇಟ್ ಮಾಡೋಣ ಅಂತ, ಪ್ರಾಬ್ಲಮ್ ಇಲ್ಲ. ಕಂಪನಿ ಡೊನೇಟೆಡ್ ಬೈ ಚೆಕ್ ₹40,000 ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಅಂಡ್ 90,000 rupees ಟು ಮಧ್ಯಪ್ರದೇಶ್ ಗವರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾ ಇದೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಯಾವ್ದಕ್ಕೆ ನಾವು ಡೊನೇಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಡೊನೇಷನ್ ನಾವು ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ ನಮಗೆ ಎರಡು ರೂಲ್ಸ್ ಇದೆ. ಒಂದೇನು ಚೆಕ್ ಥ್ರೂನೇ ಆಗಿರ್ಬೇಕು, ಗೊತ್ತಾಗ್ತಿದೆ. ಅಂಡ್ ಇನ್ನೊಂದೇನಾಗಿದೆ, ATG ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಆಗಿರ್ಬೇಕು. ಇವೆರಡೇ ಮೇಜರ್ ರೂಲ್ಸ್. ನಾವು ಅಕಸ್ಮಾತ್ ಯಾವುದೇ ಒಂದು ಡೊನೇಷನ್ ನಾವು ಕ್ಲೈಮ್ ಮಾಡ್ಕೊಂಡ್ರೆ ಡಿಡಕ್ಷನ್ ತಗೊಂತೀವಿ ಅಂತಂದ್ರೆ, ಒಂದು ಪೇಮೆಂಟ್ ಅಕಸ್ಮಾತ್ ಮೋರ್ ದನ್ 2,000 ಇತ್ತು ಅಂತಂದ್ರೆ ಚೆಕ್ ಥ್ರೂ ಆಗಬೇಕು. ಅಂಡ್ ಇನ್ನೊಂದು ATG ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇತ್ತು ಅಂತಂದ್ರೆ ಮಾತ್ರ ನಾವೇನ್ ಮಾಡ್ಕೊಳಕ್ಕಾಗೋದು, ನಾವು ಡಿಡಕ್ಷನ್ ಕ್ಲೈಮ್ ಮಾಡ್ಕೊಳಕ್ಕಾಗೋದು. ಈಗ ನೋಡೋಣ. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಂದು ಡೊನೇಷನ್ ಯಾವ್ದಕ್ಕೆ ಮಾಡ್ತಿದಾರಂತಪ್ಪ ಅವರು? ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ಗೆ 40,000 ರುಪೀಸ್ ಮಾಡ್ತಾರೆ, 90,000 ರುಪೀಸ್ ಮಧ್ಯಪ್ರದೇಶ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಡೊನೇಷನ್ ಮಾಡ್ತಾರೆ. ಈಗ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಎಸ್ ಸರ್. ಓಕೆ, ಡನ್. ಸೊ ಈಗ ನಾವು ಸೊಲ್ಯೂಷನ್ಗೆ ಬರೋಣ ಅಂತ. ಈಗ ಯಾವ್ಯಾವ್ದು ಬಿಸ್ನೆಸ್ ಇನ್ಕಮ್ ಇದೆ, ಯಾವ್ಯಾವ್ದು ಈಗ ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದನಪ್ಪ? ನಾವು ಇಷ್ಟೆಲ್ಲ ನೋಡ್ತಾ ಬಂದ್ವಿ. ಈಗ ಇದ್ರೊಳಗಡೆ ನಮ್ಗೇನು ಅಂತಂದ್ರೆ,
ಓಕೆ, ಇಲ್ಲಿ ನಾವು ನೋಡ್ತಾ ಹೋಗೋಣ ಯಾವ್ಯಾವುದು ನಾನ್ ಬಿಸ್ನೆಸ್ ಇನ್ಕಮ್, ಯಾವ್ಯಾವ್ದು ಬಿಸ್ನೆಸ್ ಬರುತ್ತೆ ಅಂಡ್ ಯಾವ್ಯಾವ್ದು ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸ್ ಯಾವ್ಯಾವ್ದು ಇದೆ ಅದನ್ನ ಹೇಗೆ ನಾವು ತಗೊಂತೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಇಲ್ಲಿ ನಾವೇನ್ ನೋಡಿದ್ವಿ, ಪೇಪರ್ ಮಿಲ್ ಪ್ರಾಫಿಟ್ ಅನ್ನ ನೋಡಿದ್ವಿ. ಅದನ್ನ ನಾವು ಇಲ್ಲಿ ಮೊದಲು ಬರ್ಕೊಳ್ಳೋಣ. ಓಕೆ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 24-25. ಓಕೆ, ಸೊ ಇಲ್ಲಿ ನಾವು ಮೂರು ಕಾಲಮ್ ಅನ್ನ ಮಾಡ್ಕೊಳ್ಳೋಣ. ಟೋಟಲ್ ಇನ್ಕಮ್ ಹೇಳಿರೋದ್ರಿಂದ ಟು ಇನ್ನೊಂದು ಕಾಲಮ್ ಅಂಡ್ ಇನ್ನೊಂದು ಹೊರಗಡೆ ಔಟರ್ ಕಾಲಮ್. ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅದ್ರ ಜೊತೆಗೆ ಏನಾದ್ರು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇತ್ತು ಅಂತ ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಇತ್ತು ಕ್ಯಾಪಿಟಲ್ ಗೇನ್, ಲಾಸ್ಟ್ ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈ ಫಾರ್ಮೆಟ್ ಅನ್ನು ಫಾಲೋ ಮಾಡಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ನಮಗೆ ಯಾವ್ಯಾವ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ ನೋಡೋಣ. ಇನ್ಕಮ್ ಪೇಪರ್ ಮಿಲ್ ಇನ್ಕಮ್ ಇತ್ತು 2,80,000 rupees ತಗೊಂಡ್ವಿ, ಕರೆಕ್ಟಾ? ನೆಕ್ಸ್ಟ್ ಮಿನಿ ಸಿಮೆಂಟ್ ಪ್ಲಾಂಟ್ ಪ್ರಾಫಿಟ್ ಇತ್ತು 60,000 rupees, ಅದನ್ನು ಕೂಡ ತಗೊಂಡ್ವಿ, ಫೈನ್. ನೆಕ್ಸ್ಟ್ ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಇಂದ ಬಂದಿರುವಂತ ಪ್ರಾಫಿಟ್ ಇತ್ತು 85,000 rupees, ಅದನ್ನು ಕೂಡ ನಾವಿಲ್ಲಿ ಏನ್ ಮಾಡಿದ್ವಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ತಗೊಂಡ್ವಿ. ಎಕ್ಸ್ಪೋರ್ಟ್ ಬಿಸ್ನೆಸ್ ಪ್ರಾಫಿಟ್ ಇತ್ತು, ಅದನ್ನು ಕೂಡ ನಾವೇನ್ ಮಾಡಿದ್ವಿ, 2,45,000 rupees, ಅದನ್ನು ಕೂಡ ತಗೊಂಡ್ವಿ. ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಇತ್ತು, ಗೊತ್ತಾಗ್ತಿದೆ, ಅದನ್ನು ಕೂಡ ನಾವಿಲ್ಲಿ ತಗೊಂಡ್ವಿ, ಗೊತ್ತಾಗ್ತಿದೆ, 1,00,000 rupees. ನೆಕ್ಸ್ಟ್ ಪ್ರಾಫಿಟ್ ಆಫ್ ಹೋಟೆಲ್ ಇತ್ತು, ಅದನ್ನು ಕೂಡ ನಾವು ತಗೊಂಡ್ವಿ. ಇವೆಲ್ಲದೂ ಕೂಡ ಬಿಸ್ನೆಸ್ ಇಂದಾನೆ ಬಂದಿರುವಂತ ಇನ್ಕಮ್, ಅರ್ಥಾಗ್ತಾ ಇದೆಯಾ? ಬೇರೆ ಬಿಸ್ನೆಸ್, ಎಸ್ ನೇಚರ್ ಆಫ್ ಬಿಸ್ನೆಸ್ ಬೇರೆ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಇದನ್ನೆಲ್ಲ ರನ್ ಮಾಡ್ತಿರೋದು ಯಾವ್ದೋ ಯಾವ್ದೋ ಒಂದೇ ಒಂದು ಕಂಪನಿ ಇಷ್ಟೆಲ್ಲ ಬಿಸ್ನೆಸ್, ಮಲ್ಟಿಪಲ್ ಬಿಸ್ನೆಸ್ ಏನ್ ಮಾಡ್ತಾ ಇದೆ, ರನ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬೇರೆ 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 ಇದನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ನಾವೆಲ್ಲ, ಒಂದೇ ಸಲ ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ಓಕೆ, ಪೇಪರ್ ಮಿಲ್ ಎಷ್ಟು ಇನ್ಕಮ್ ಬಂದಿದೆಯಪ್ಪ, ಹಾ ತಗೊಂಬರಪ್ಪ. ಮಿನಿ ಸಿಮೆಂಟ್ ಪ್ಲಾಂಟ್ ಇಂದ ಎಷ್ಟು ಇನ್ಕಮ್ ಬಂದಿದೆಯಪ್ಪ, ಹಾ ತಗೊಂಬರಪ್ಪ. ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಇಂದ ಎಷ್ಟು ಬಂದಿದೆಯಪ್ಪ, ಹಾ ತಗೊಂಬರಪ್ಪ. ಸೊ ಎಲ್ಲದನ್ನು ಸೇರಿಸ್ಬಿಟ್ಟು ನಾವು ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ತೀವಿ. ಅಂಡ್ ಅದ್ರ ಜೊತೆಗೆ ಬೇರೆ ಹೆಡ್ಸಿನ ಇನ್ಕಮ್ ಇತ್ತು ಅಂತಂದ್ರೆ ಅದನ್ನು ಜೊತೆಗೆ ಸೇರಿಸಿ ನಾವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತೀವಿ. ಇದು ಕಾನ್ಸೆಪ್ಟ್. ಓಕೆ, ಸೊ ಪೋಲ್ಟ್ರಿ ಫಾರ್ಮಿಂಗ್ ಇಂದ ಇದೆ 1,00,000 rupees, ಅದನ್ನು ಕೂಡ ನಾವಿಲ್ಲಿ ತಗೊಂಡಿದ್ದೀವಿ, ಡನ್. ಅಂಡ್ ಪ್ರಾಫಿಟ್ ಆಫ್ ಹೋಟೆಲ್ ಇತ್ತು 70,000 rupees, ಅದನ್ನು ಕೂಡ ತಗೊಂಡಿದ್ದೀವಿ, ಓಕೆ, ಡನ್. ಪ್ರಾಫಿಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇತ್ತು ಇಲ್ಲಿ 50,000 rupees, ಅದನ್ನು ಕೂಡ ನಾವು ತಗೊಂಡ್ವಿ, ಓಕೆ, ಫೈನ್. ಈಗ ಟೋಟಲ್ ಎಷ್ಟಾಯ್ತಪ್ಪ ಇದ್ರದ್ದು ನೋಡಿ, 8,90,000 rupees ಸೇಮ್ ಬರುತ್ತೆ ಅಂತ ಬಿಟ್ಟು, 2,80,000, 60,000, 85, 245, 1,70,000, 50,000 and 8,90,000 ಬರುತ್ತಾ ನೋಡಿ. 8,90,000 ಬರುತ್ತಾ ಅಥವಾ ಜಾಸ್ತಿ ಬರುತ್ತಾ, ಕಮ್ಮಿ ಬರುತ್ತಾ? ಮೆಸೇಜ್ ಹಾಕಿ ಯಾವ್ದು ಚಾಟ್ ಬಾಕ್ಸ್ ಅಲ್ಲಿ. ಹ್ಮ್, ಬಂತಾ? ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇದೆ ವಾಯ್ಸು? ಸರಿ ಇದೆ ಸರ್, ಓಕೆ, ಥ್ಯಾಂಕ್ ಯು ಅರುಣ್. ಓಕೆ, ಡನ್, ಫೈನ್. ಸೊ ಇಲ್ಲಿ 8,90,000 rupees ಇಲ್ಲಿ ಬಂದಿದೆ, ಓಕೆ. ಸೊ ಇಲ್ಲಿ ನಮಗೊಂದು ಲಾಸ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದೆ, ಇಷ್ಟೆಲ್ಲ ಇನ್ಕಮ್ ಇತ್ತು, ಇಲ್ಲಿ ಏನಾಯ್ತು, ಇಲ್ಲಿ ಇಲ್ಲಿ ಲಾಸ್ ಫ್ರಮ್ ಸ್ಟೀಲ್ ಪ್ಲಾಂಟ್ ಅಂತ ಇದೆ, ಹೌದೇನಪ್ಪ? ಸೊ ಅದೇ ವರ್ಷದ ಲಾಸ್ ಅದು. ಸೊ 23-24 ಅಲ್ಲಿ ಅವ್ರ ಬಿಸ್ನೆಸ್ ಇಂದ ಯಾವ್ದೋ ಒಂದು ಬಿಸ್ನೆಸ್ ಇಂದ ಲಾಸ್ ಬಂದಿದೆ. ಆ ಲಾಸ್ ನ ಏನ್ ಮಾಡಬಹುದು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರಾವಿಷನ್ ಇದೆ. ಅಕಸ್ಮಾತ್ ನಿಮ್ ಲಾಸ್ ಏನಾದ್ರು ಇತ್ತು ಅಂತಂದ್ರೆ, ಏನ್ ಲಾಸ್ ಆಗಿದೆ ಆ ಲಾಸ್ ಅನ್ನ ರಿಕವರ್ ಮಾಡ್ಕೊಂಡು ಬಂದು ಮಿಕ್ಕಿರುವಂತಹ ಪ್ರಾಫಿಟ್ ಇಂದ ನೀವೇನ್ ಮಾಡಿ, ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿ ಅಂತ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರಾವಿಷನ್ ಇದೆ. ಸೊ ಅದಕ್ಕೆ ಯಾವ್ದೋ ಒಂದು ಬೇರೆ ಯಾವ್ದೋ ಒಂದು ಸ್ಟೀಲ್ ಪ್ಲಾಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಬಟ್ ಅದರಿಂದ ಲಾಸ್ ಬಂದಿದೆ, ಎಷ್ಟು ಬಂದಿದೆ, 90,000 rupees ಲಾಸ್ ಬಂದಿದೆ. ಅದನ್ನ ನಾವೇನ್ ಮಾಡ್ತೀವಿ, ಲಾಸ್ ಅನ್ನು ಲೆಸ್ ಮಾಡ್ಕೊಂಡ್ರೆ ನಮಗೆ ಆಕ್ಚುಲ್ 2023-24 ಪ್ರೀವಿಯಸ್ ಇಯರ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬರುತ್ತೆ, 8,00,000 rupees ಬರುತ್ತೆ, ಡನ್. ಓಕೆ, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಕಥೆ ಮುಗೀತು. ಈಗ ನೆಕ್ಸ್ಟ್ ನಮಗೆ ಬೇರೆ ಇನ್ನೊಂದು ಯಾವ್ದೋ ಒಂದು ಇನ್ಕಮ್ ಇದೆ, ಕ್ಯಾಪಿಟಲ್ ಇನ್ಕಮ್ ಇದೆ, ಹೌದಾ? ನಾವು ಅದಕ್ಕೆ ನೋಡೋಣ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದೆ, ಅದರಲ್ಲಿ ನಾವೇನ್ ಮಾಡೋಣ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಎರಡು ಬರುತ್ತೆ. ಸೊ ನಮಗೆ ಈ ಪ್ರಾಬ್ಲಮ್ ಕನ್ಸರ್ನ್ ಇತ್ತು ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾತ್ರ ಇಲ್ಲಿ ಇದೆ, ಅದನ್ನ ನಾವು ಏನ್ ಮಾಡೋಣ, 70,000 rupees ಇಲ್ಲಿ ತಗೊಂಡಿದ್ದೀವಿ. ಸೊ ಬೇರೆ ಇನ್ನೇನು ಅದಕ್ಕೇನು ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, ಹೌದಾ? ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಸ್ಟ್ರೈಟ್ ಅವೇ ಅದಕ್ಕೆ ಏನ್ ಮಾಡಿದ್ವಿ, ಕ್ಯಾಪಿಟಲ್ ಗೇನ್ ಇನ್ಕಮ್ ನ ತೋರಿಸಿದ್ವಿ. ಸೊ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಎಷ್ಟಾಯ್ತು, 70,000 rupees ಆಯ್ತು. ಇನ್ಕಮ್ ಫ್ರಮ್ ಬಿಸ್ನೆಸ್ 8,00,000, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ 70,000 rupees, ಡನ್. ಈಗ ನಮಗೆ ಬೇರೆ ಇನ್ನೊಂದು ಯಾವ್ದೋ ಒಂದು ಇನ್ಕಮ್ ಇದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆ, ಹೌದಾ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಯಾವ್ಯಾವ್ದು ಇದೆ ಇಲ್ಲಿ ನೋಡಿ, ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಇನ್ಕಮ್ ಫ್ರಮ್ ರಾಯಲ್ಟಿ ಇದೆ, ಆಮೇಲೆ ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ ಇದೆ, ಹೌದಾ? ಇಲ್ಲಿ ನೋಡಿ ಇಲ್ಲಿ. ಸೊ ನಾವು ಒಂದು ತಗೊಳ್ಳೋಣ, ರಾಯಲ್ಟಿ ಫ್ರಮ್ ಇಂಡಿಯನ್ ಕಂಪನಿ ಫಾರ್ ಸಪ್ಲೈ ಆಫ್ ಟೆಕ್ನಿಕಲ್ ನೋ ಹೌ 80,000 rupees ತೋರಿಸಿದ್ವಿ. ರಾಯಲ್ಟಿ ಫ್ರಮ್ ಫಾರಿನ್ ಕಂಪನಿ ಫಾರ್ ಸಪ್ಲೈ ಆಫ್ ಟೆಕ್ನಿಕಲ್ ನೋ ಹೌ, ಅದನ್ನು ಕೂಡ ತಗೊಂಡು ಎಷ್ಟು, 90,000 rupees. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ನಾನ್ ಡೊಮೆಸ್ಟಿಕ್ ಕಂಪನಿ 75,000 rupees, 80,000, 90,000, 75,000, 2,45,000 rupees ಇನ್ಕಮ್ ಫ್ರಮ್ ಅದರ್ಸ್. ಅದಕ್ಕೆ ಬೇರೆ ಇನ್ನೇನು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ, ಅದರ್ ಸೋರ್ಸ್ ಇನ್ಕಮ್ ರಿಲೇಟೆಡ್ ಬೇರೆ ಇನ್ನೇನು ಕೂಡ ಅಡ್ಜಸ್ಟ್ಮೆಂಟ್ ಏನಾದ್ರು ಕೊಟ್ಟಿದ್ರೆ ಗೊತ್ತಾಗ್ತಾ ಇದೆ, ಕಮಿಷನ್ ಏನಾದ್ರು ಪೇ ಮಾಡಿದ್ದಿದೆ ಅಥವಾ ಮತ್ತೊಂದು ಬೇರೆ ಬೇರೆ ಇನ್ನೊಂದು ಏನಾದ್ರು ಅದ್ರ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಿತ್ತು ಅಂತಂದ್ರೆ ಅದು ಬರತ್ತಾ ಬರಲ್ಲ, ಅದನ್ನ ನಾವು ಡಿಡಕ್ಟ್ ಮಾಡ್ಕೋಬಹುದಾಗಿದೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಆತರ ಏನು ನಮಗೆ
ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ. ಸೊ ಅದಕ್ಕೆ ಏನಾಗಿದೆ, ಎಲ್ಲ ಪ್ರಾಫಿಟ್ ಇದೆ, ಇನ್ಕಮ್ ಇದೆ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 2,45,000 rupees ಬರುತ್ತಾ ನೋಡಿ ಕರೆಕ್ಟ್ ಆಗಿ 80, 90, 75,000 ಬರುತ್ತಾ? ಓಕೆ, ಥ್ಯಾಂಕ್ ಯು ಎಸ್ ಪವಿತ್ರ. ಸರ್ ಬರುತ್ತೆ. ಡನ್. ಓಕೆ. ಸೊ ಟೋಟಲ್ ಈಗ ಎಷ್ಟಾಯ್ತು? ಈಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಾಯ್ತು? ಬಿಸ್ನೆಸ್ ಇನ್ಕಮ್ 8 lakh rupees ಇದೆ, ಕ್ಯಾಪಿಟಲ್ ಇನ್ಕಮ್ 70,000 rupees ಇದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 2,45,000 rupees ಇದೆ. ಇದೆಲ್ಲದೂ ಸೇರಿಸಿದ್ರೆ ಏನಾಗುತ್ತೆ ನಮಗೆ? 11,15,000 rupees ಬರುತ್ತೆ. ಅದು ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಯಾಕೆ ಯಾಕೆ ಅಂತಂದ್ರೆ, ಇನ್ನೂವರೆಗೆ ನೆಟ್ ಇನ್ಕಮ್ ಯಾಕೆ ಆಗ್ಲಿಲ್ಲ ಅಂತಂದ್ರೆ, ಅದ್ರೊಳಗಡೆ ನಾವು ಇನ್ನೂ ಕೂಡ ಡಿಡಕ್ಷನ್ಸ್ ಗಳನ್ನ ಲೆಸ್ ಮಾಡ್ಕೊಬೇಕಾಗಿದೆ. ಗೊತ್ತಾಗ್ತದೆ? ಸೊ ಎಲ್ಲಿವರೆಗೆ ನಾವು ಡಿಡಕ್ಷನ್ಸ್ ಲೆಸ್ ಮಾಡ್ಕೊಳ್ಳಿ, ಡಿಡಕ್ಷನ್ಸ್ ಇಲ್ಲ ಅಂತಂದ್ರೆ ಅದೇ ಫುಲ್ ಅಂಡ್ ಫೈನಲ್ ಅದೇನಾಗುತ್ತೆ, ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಏನಾದ್ರು. ಓಕೆ. ಸೊ ಬಟ್ ಈ ಪ್ರಾಬ್ಲಮ್ ಅಲ್ಲಿ ಡಿಡಕ್ಷನ್ಸ್ ಗಳು ಕ್ಲೈಮ್ ಮಾಡ್ಕೊಬೇಕಾಗಿರೋದ್ರಿಂದ ಇದೇನಾಗುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ 11,15,000 rupees. ಇದ್ರೊಳಗಡೆ ನಾವೇನ್ ಮಾಡ್ತೀವಿ, ಡಿಡಕ್ಷನ್ಸ್ ಗಳನ್ನ ಕ್ಲೈಮ್ ಮಾಡ್ಕೊಂತ ಹೋಗ್ತೀವಿ. ಏನೇನ್ ಡಿಡಕ್ಷನ್ಸ್ ಗಳನ್ನ ಕ್ಲೈಮ್ ಮಾಡ್ಕೊಂತ ಹೋಗ್ತೀವಿ ನೋಡಿ ಇಲ್ಲಿ ಫಸ್ಟ್. ಸೊ ಅಂಡರ್ ಸೆಕ್ಷನ್ 80 IC ಅಲ್ಲಿ ಒಂದು ಡಿಡಕ್ಷನ್ ಇದೆ. ಓಕೆ, ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ 30% ಆಫ್ ₹85,000 ಇದೆ. ಗೊತ್ತಾಗ್ತಾ ಇದೆಯಾ? ಈಗ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದಾರೆ ಇಲ್ಲಿ, ಓಕೆ. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದಾರೆ ಇಲ್ಲಿ, ಓಕೆ ಕಾಣಿಸ್ತಾ ಇದೆಯಾ? ಎಸ್ ಸರ್. ಓಕೆ ಓಕೆ ಫೈನ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಲ್ಲಿ, ಪ್ರಾಫಿಟ್ ಫ್ರಮ್ ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಸಿಚುಯೇಟೆಡ್ ಇನ್ ಹಿಮಾಚಲ್ ಪ್ರದೇಶ್ ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್. ದಿಸ್ ಯೂನಿಟ್ ವಾಸ್ ಎಸ್ಟಾಬ್ಲಿಷ್ ಇನ್ ಜಾನ್ 2012 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನ್ಯೂ ಇಂಡಸ್ಟ್ರಿಯಲ್ ಯೂನಿಟ್ ಅಕಸ್ಮಾತ್ ನೋಡಿ, ನಾನ್ ಹೇಳ್ತಿರೋದಲ್ಲ, ಇದು ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇರೋದು. ಏನು, ಯಾವ್ದಾದ್ರು ಇಂಡಸ್ಟ್ರಿಯಲ್ ಯೂನಿಟ್ ಅಕಸ್ಮಾತ್ ಏನಾದ್ರು ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್ ಅಲ್ಲಿ ಏನಾದ್ರು ಎಸ್ಟಾಬ್ಲಿಷ್ ಆಗಿದ್ದಿತ್ತು ಅಂತಂದ್ರೆ, ಯಾವಾಗ ಆನ್ ಆರ್ ಬಿಫೋರ್ 2012, ಮಾರ್ಚ್ 2012 ಬಿಫೋರ್ ಏನಾದ್ರು ಎಸ್ಟಾಬ್ಲಿಷ್ ಆಗಿತ್ತು ಅಂತಂದ್ರೆ, ಅದಕ್ಕೆ ನಮಗೆ ಏನ್ ಸಿಗುತ್ತೆ, ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80 IC. ಏನ್ ಹೇಳ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಪಕ್ಕದಲ್ಲಿ 11 ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಅಸ್ಸಾಂ, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಸಿಕ್ಕಿಂ, ತ್ರಿಪುರ, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಉತ್ತರಾಖಂಡ್ ಅಂಡ್ ತೆಲಂಗಾಣ. ಓಕೆ. ಸೊ ಇಷ್ಟು ಸ್ಟೇಟ್ಸ್ ಗಳಲ್ಲಿ ಏನಾದ್ರು, ಸಿನ್ಸ್ ದ ಇಂಡಸ್ಟ್ರಿಯಲ್ ಯೂನಿಟ್ ಈಸ್ ಲೊಕೇಟೆಡ್ ಇನ್ ಹಿಮಾಚಲ್ ಪ್ರದೇಶ್ ವಿಚ್ ಈಸ್ categorized as a backward industrial state. ಓಕೆ, ಬ್ಯಾಕ್ವರ್ಡ್ ಇಂಡಸ್ಟ್ರಿಯಲ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಏನೇನ್ ಮಾಡಿದ್ರು, ಸ್ವಲ್ಪ ಸ್ಟೇಟ್ಸ್ ಗಳನ್ನ ರೆಕಗ್ನೈಸ್ ಮಾಡಿದ್ರು. ಯಾಕೆ? ಹಿಲ್ ಸ್ಟೇಷನ್ ಆಗಿರ್ಬೋದು, ತುಂಬಾ ರೈನಿ ಸೀಸನ್ ಆಗಿರ್ಬೋದು, ರೈನಿ ಏರಿಯಾಸ್ ಗಳಾಗಿರ್ಬೋದು, ತುಂಬಾ ಹಿಲ್ಸ್ ಏರಿಯಾಸ್ ಗಳಾಗಿರ್ಬೋದು, ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ನಡೆಯಲ್ಲ ಆಗಿರ್ಬೋದು, ಅಂತದನ್ನ ಏನ್ ಮಾಡುತ್ತೆ, ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಅದ್ರೊಳಗಡೆ ಏನಾಗ್ತಾ ಹೋಗುತ್ತೆ, 80 IC ಸೆಕ್ಷನ್ 80 IC ಅಂಡ್ 80 IB. ಬಟ್ ಈ ಒಂದು ಅಡ್ಜಸ್ಟ್ಮೆಂಟ್ ಗೆ 80 IB ಅಪ್ಲಿಕೇಬಲ್ ಆಗಲ್ಲ, 80 IC ಅಪ್ಲಿಕೇಬಲ್ ಆಗುತ್ತೆ. 80 IC ಅಂಡರಲ್ಲಿ ಏನ್ ಹೇಳ್ತಾರೆ, ಡಿಡಕ್ಷನ್ ಸಿಗಬೇಕು. ಡಿಡಕ್ಷನ್ ಹೇಗ್ ಸಿಗತ್ತೆ ಇಲ್ಲಿ ನೋಡಿ, ಡಿಡಕ್ಷನ್ಸ್ ಕ್ವಾಂಟಮ್ ಅಂಡ್ 80 IC. ಸೊ ಇಯರ್ ಫಸ್ಟ್ 5 years ಏನಿದೆ 100% ಡಿಡಕ್ಷನ್. ಅವ್ರು ಏನೇ ಡಿಡಕ್ಷನ್ಸ್, ಏನೇ ಇನ್ಕಮ್ ಬಂತು ಅಂತ ಫಸ್ಟ್ 5 years ಗೆ ಅವ್ರಿಗೆ ಏನಾಗುತ್ತೆ, 100% ಡಿಡಕ್ಷನ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ 5 years ಗೆ ಅವರಿಗೆ 25%, ಇನ್ ಕೇಸ್ ಆಫ್ ಕಂಪನೀಸ್ 30% ಡಿಡಕ್ಷನ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಇದು ಈ ಯೂನಿಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿರೋದು, ಜನವರಿ 2012. ನಮಗೆ ಆಸ್ ಪರ್ ನಾವು ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ, 80 IC ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಮಾರ್ಚ್ 2012 ಗಿಂತ ಮುಂಚೆನೆ ಅದೇನಾಗಿರ್ಬೇಕು, ಎಸ್ಟಾಬ್ಲಿಷ್ ಆಗಿರ್ಬೇಕು. ಗೊತ್ತಾಗ್ತದೆ? ಬಟ್ ಇದೇನಾಗಿದೆ, ಜಾನಲ್ಲೇ ಆಗಿದೆ. ಓಕೆ, ಜನವರಿಯಲ್ಲೇ ಆಗಿದೆ 2012 ಅಲ್ಲಿ. ಇದಕ್ಕೆ ನಾವು ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ ಇಲ್ಲಿ ನೋಡಿ, 100% ಎಲ್ಲಿಂದ ಎಲ್ಲಿಗೆ ಆಗುತ್ತೆ, 2000 ಫೈನಾನ್ಷಿಯಲ್ ಇಯರ್ 11 and 12 ಅಂತಂದ್ರೆ, ಜನವರಿ 2012 ಅಂತಂದ್ರೆ ಯಾವ ಇಯರ್ ಬರುತ್ತೆ, 2010 and 11 ಬರುತ್ತೆ. ಕರೆಕ್ಟಾ? ಕರೆಕ್ಟಾ? ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್. 2000 ಜನವರಿ 2012 ಅಂತಂದ್ರೆ ಏನ್ ಬರುತ್ತೆ, ಜನವರಿ 2012 ಅಂತಂದ್ರೆ 11 and 12 ಬರುತ್ತೆ. ಹೌದಾ? ಸೊ 11 and 12 ಅಲ್ಲಿ ನಾವು 11 and 12 ಅಂತಂದ್ರೆ 12 and 13, 13 and 14, 14 and 15, 15 and 16, 16 and 17. ಓಕೆ, ಫಸ್ಟ್ 5 years ಮುಗ್ದೋಯ್ತು ಇಲ್ಲಿಗೆ. ಅರ್ಥ ಆಗ್ತಿದೆ? ನೆಕ್ಸ್ಟ್ 30% ಕ್ಲೈಮ್ ಮಾಡ್ಕೊಬೇಕಲ್ವ ನಾವು, 17, 18, 18, 19, 19, 20, 20, 21, 21, 22. ಓಕೆ, 21, 22ಗೆ ನಮ್ಮ ಕಂಪ್ಲೀಟ್ ಡಿಡಕ್ಷನ್ಸ್ ಇನ್ 10 years ಫಿನಿಶ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಈಗ ಇರುವಂತದ್ದು 2023-24 ಪ್ರೀವಿಯಸ್ ಇಯರ್ ಮಾಡ್ತಿರೋದ್ರಿಂದ ಈ ಡಿಡಕ್ಷನ್ಸ್ ಅನ್ನ ನಾವು 80 IC ಡಿಡಕ್ಷನ್ ನಾವು ಇಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ನಾವಿಲ್ಲಿ ಏನ್ ಮಾಡಿದೀವಿ, ಅದನ್ನ ನಿಲ್ ಅಂತ ತೋರಿಸಿದೀವಿ. ಓಕೆ, ಅಂಡ್ ಅರ್ಥ ಆಯ್ತಾ ಇದು ನಿಮಗೆ? ಹಾ,
ಅರ್ಥ ಆಯ್ತಾ? ರಿಪೀಟ್ ಹೇಳ್ಬೇಕಾ? ಬೇಗ ಯಾರಾದ್ರೂ ಒಬ್ರು ಹೇಳಿ. ಎಸ್ ಸರ್, ಇನ್ನೊಂದ್ಸರಿ ಹೇಳ್ರಿ. ಓಕೆ, ಸೊ ಇಲ್ಲಿ ಏನು ಹೇಳಿ ನೋಡಿಲಿ, ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಸ್ಟೇಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಕಂಪನೀಸ್ಗಳಿಗೆ, ಎಲ್ಲಾ ಕಂಪನೀಸ್ಗಳಿಗೂ ಕೂಡ 10 ಇಯರ್ಸ್ಗೆ ಅವರಿಗೆ ಟ್ಯಾಕ್ಸ್ ಹಾಲಿಡೇಸ್ ಸಿಗುತ್ತೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಕಂಪನಿ ಏನಾಗಿದೆ ಬ್ಯಾಕ್ವರ್ಡ್ ಸ್ಟೇಟ್ ಅಲ್ಲಿ, ಅಂದ್ರೆ ಹಿಮಾಚಲ್ ಪ್ರದೇಶಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಯಾವಾಗ? ಜನವರಿ 2012 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅರ್ಥ ಆಗ್ತಾ ಇದೆ? ಈಗ ಇಲ್ಲಿಂದ ನಮಗೆ ನೆಕ್ಸ್ಟ್ 10 ಇಯರ್ಸ್ಗೆ ನಮಗೆ ಏನ್ ಸಿಗಬೇಕು? ಡಿಡಕ್ಷನ್ ಸಿಗಬೇಕು. ಆ ಡಿಡಕ್ಷನ್ ಹೇಗೆ ಸಿಗುತ್ತೆ? ಫಸ್ಟ್ 5 ಇಯರ್ಸ್ಗೆ ನಮಗೆ 100% ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ 5 ಇಯರ್ಸ್ಗೆ ನಮಗೆ ಏನ್ ಸಿಗುತ್ತೆ? ನೆಕ್ಸ್ಟ್ 5 ಇಯರ್ಸ್ಗೆ 25% ಫರ್ಮ್ ಇತ್ತು ಅಂತಂದ್ರೆ, ಕಂಪನಿ ಇತ್ತು ಅಂತಂದ್ರೆ 30% ಡಿಡಕ್ಷನ್ ಸಿಗುತ್ತೆ. ಈಗ ನಾವು 2023-24 ಪ್ರೀವಿಯಸ್ ಇಯರ್ ಮಾಡ್ಬೇಕಾದ್ರೆ ಈ ಡಿಡಕ್ಷನ್ಸ್ ನಾವು ಕ್ಲೈಮ್ ಮಾಡ್ಕೊಳಕ್ಕಾಗತ್ತಾ? ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ. ನೋಡಿ ಇಲ್ಲಿ ಜನವರಿ 2012 ಅಂತಂದ್ರೆ ನಮ್ಗೆ ಯಾವ್ದು ಬರುತ್ತೆ? 11 and 12 ಫೈನಾನ್ಷಿಯಲ್ ಇಯರ್ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ 5 ಇಯರ್ಸ್ ಅಂತಂದ್ರೆ 12, 13, 14, 15, 16, 17. ಓಕೆ, ಫಸ್ಟ್ 5 ಇಯರ್ಸ್ ಇಲ್ಲಿಗೆ 16, 17 ಎಂಡ್ ಆಯ್ತು. 100% ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೊಬಹುದಾಗಿತ್ತು ನಾವು ಫಸ್ಟ್ 5 ಇಯರ್ಸ್. ನೆಕ್ಸ್ಟ್ 5 ಇಯರ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ? 17, 18 ಇಂದ ಹಿಡಿದ್ಬಿಟ್ಟು 2021ಗೆ ಏನಾಗುತ್ತೆ? ನೆಕ್ಸ್ಟ್ 30% ನಾವು ಕ್ಲೈಮ್ ಮಾಡ್ಕೊಬಹುದಾಗಿತ್ತು. ಬಟ್ ಈಗ ನಾವು ಇರುವಂತದ್ದು 2023-24 ಅಲ್ಲಿ ಇರೋದ್ರಿಂದ ನಾವು ಈ 80IC ಅಲ್ಲಿ, ಗೊತ್ತಾಗ್ತಾ ಇದೆಯಾ, ಯಾವ ಇಂಡಸ್ಟ್ರಿಯಲ್ ಯೂನಿಟ್ ಹಿಮಾಚಲ್ ಪ್ರದೇಶಲ್ಲಿ ಬ್ಯಾಕ್ವರ್ಡ್ಸ್ ಇಂಡಸ್ಟ್ರಿಯಲ್ ಸ್ಟೇಟ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ಯೋ ಆ ಅದರಿಂದ ಬಂದಿರುವಂತ ಪ್ರಾಫಿಟ್ಗೆ ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆ? ಸೊ ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡಿದ್ವಿ, ಇದನ್ನ ರೈಟಿಂಗ್ ಅಲ್ಲಿ ತೋರಿಸಿದೀನಿ. ಇಲ್ಲಿ ನಾವು ನಿಲ್ ಅಂತ ಹೇಳ್ಬಿಟ್ಟು ತೋರಿಸಿದೀನಿ. ಗೊತ್ತಾಗ್ತಿದೆ? ಸೊ ಬೇರೆ ಸಮ್ ಕಾಲೇಜಸ್ ಅಲ್ಲಿ ಏನಾದ್ರು ಹಂಗೇನ ತೋರಿಸಿದ್ಯಾ ಅಥವಾ ಬುಕ್ ರೆಫರ್ ಮಾಡ್ಬೇಕು ನಿಮಗೆ ಹಂಗಿತ್ತು ಅಂತಂದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ಓಕೆ, ಎಸ್, ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್ ನಾ? ಎಸ್ ಸರ್. ಓಕೆ, ಡನ್. ಸೊ ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಯಾವ್ದೋ ಒಂದು ಇನ್ಕಮ್ ಇದೆ. ಗೊತ್ತಾಗ್ತಾ ಇದೆ? ಪೋಲ್ಟ್ರಿ ಫಾರ್ಮಿಂಗ್ 80IB ಅಲ್ಲಿ ಒಂದು ಇನ್ಕಮ್ ಇದೆ. 80IB ಗೆ ರಿಲೇಟೆಡ್ ಆಗಿರುವಂತ ಒಂದು ಇನ್ಕಮ್ ಇದೆ, ಅದು ಪೋಲ್ಟ್ರಿ ಫಾರ್ಮಿಂಗ್ ಇದೆ. ಹೌದಾ? ನಮಗೆ ಇನ್ಕಮ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಬಂದಿದೆ. ಹೌದಾ? ಪ್ರಾಫಿಟ್ ಫ್ರಮ್ ಪೋಲ್ಟ್ರಿ ಫಾರ್ಮಿಂಗ್ ಇದೆ. ಇದಕ್ಕೆ ನಮಗೆ ಏನ್ ಸಿಗುತ್ತೆ ಅಂತ, ನಮಗೆ ಇದಕ್ಕೆ ಡಿಡಕ್ಷನ್ ಸಿಗ್ಬೇಕು. ಗೊತ್ತಾಗ್ತಾ ಇದೆಯಾ? ಒಂದು ನಿಮಿಷ. ಓಕೆ, ಸೊ ನಾವಿಲ್ಲಿ ನಾನು ನಿಮಗೆ ಇದನ್ನ ಕಳಿಸಿದ್ದೆ ಗ್ರೂಪ್ ಅಲ್ಲಿ. ಗೊತ್ತಾಗ್ತಿದೆ? ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಾ? ಇದು ಸ್ಕ್ರೀನ್ ಕಾಣಿಸ್ತಿದೆ ನಿಮಗೆ 80IB ಡಿಡಕ್ಷನ್ಸ್ ಇಂದ? ಎಸ್ ಸರ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರೊಸೆಸಿಂಗ್, ಇಲ್ಲಿ ಒಂದು ಲಾಸ್ಟ್ ಫಿಫ್ತ್ ಪಾಯಿಂಟ್ ಇದೆ. ನೀವು ಡಿಡಕ್ಷನ್ಸ್ ನ ನೀವು ಗ್ರೂಪ್ ಅಲ್ಲಿ ತೆಗ್ದ್ಬಿಟ್ಟು ನೋಡಿ. ಪ್ರೊಸೆಸಿಂಗ್, ಪ್ರಿಸರ್ವೇಶನ್ ಅಂಡ್ ಪ್ಯಾಕಿಂಗ್ ಆಫ್ ಮೀಟ್ ಪ್ರಾಡಕ್ಟ್ ಆರ್ ಪೋಲ್ಟ್ರಿ ಆರ್ ಮರೈನ್ ಡೈರಿ ಪ್ರಾಡಕ್ಟ್. ಸೊ ಇದಕ್ಕೆ ಏನ್ ಸಿಗುತ್ತೆ ನಮಗೆ? ನಮಗೆ ಇದಕ್ಕೆ ಡಿಡಕ್ಷನ್ ಸಿಗುತ್ತೆ. ಯಾವ್ದ್ರಲ್ಲಿ ಕ್ಲೈಮ್ ಮಾಡ್ಕೊಬಹುದು? ನಾವು 80IB ಸೆಕ್ಷನ್ 80IB ಅಂಡ್ರಲ್ಲಿ ನಾವೇನ್ ಮಾಡ್ಬೋದು? ಕ್ಲೈಮ್ ಮಾಡ್ಕೊಬಹುದು. ಇದ್ರಲ್ಲೂ ಕೂಡ ಏನಿದೆ? ಫಸ್ಟ್ 5 ಇಯರ್ಸ್ 100% ಡಿಡಕ್ಷನ್ ಇದೆ. ನೆಕ್ಸ್ಟ್ 5 ಇಯರ್ಸ್ 30% ಡಿಡಕ್ಷನ್ ಇದೆ. ಗೊತ್ತಾಗ್ತಾ ಇದೆ? 100% ಫಸ್ಟ್ 5 ಇಯರ್ಸ್, ನೆಕ್ಸ್ಟ್ 5 ಇಯರ್ಸ್ ನಮಗೇನು 30% ರಿಡಕ್ಷನ್ ನಮಗೆ ಇದಕ್ಕೆ ಸಿಗತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಈಗ ನಮ್ಗೆ ಇದು ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ? ಈ ಕಂಪನಿ, ಇದು ಈ ಬಿಸ್ನೆಸ್ ಏನಿದೆ, ಪೋಲ್ಟ್ರಿ ಫಾರ್ಮ್ ಬಿಸ್ನೆಸ್ ಏನಿದೆ, ಇದು ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ? ಇಲ್ಲಿ ಪ್ರಾಬ್ಲಮ್ ಅನ್ನು ಕೊಡ್ತಾ ಇದೆ ನೋಡಿ, ಇಲ್ಲಿ ಅಕ್ಟೋಬರ್ 2018. ಹೌದಾ? ಅಕ್ಟೋಬರ್ 2018 ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಯಾವ್ದು ಬರುತ್ತಪ್ಪ ಇಲ್ಲಿ? 18 and 19. ಹೌದಾ? 18 and 19 ಬರೋದ್ರಿಂದ, 18 and 19 ಬರೋದ್ರಿಂದ ನಮಗೆ ಇಲ್ಲಿ ನಾವೇನ್ ಮಾಡ್ಬೋದು? ಕ್ಲೈಮ್ ಮಾಡ್ಕೊಬಹುದು. ಎಷ್ಟು ಪರ್ಸೆಂಟ್ ಕ್ಲೈಮ್ ಮಾಡ್ಕೊಳಕ್ಕಾಗತ್ತೆ ನೋಡಿ? 18, 19 ಅಂತಂದ್ರೆ ನಾವು 19, 20, 20, 21, 21, 22, 22, 23, 23, 24. ನಾವು ಫಸ್ಟ್ 5 ಇಯರ್ಸ್ ಅಲ್ಲಿ ಇದೀವಿ. ಇನ್ನೂ ಕೂಡ ಫಸ್ಟ್ 5 ಇಯರ್ಸ್ ಅಲ್ಲಿ ಇರೋದ್ರಿಂದ ನಮಗೆ ಎಲಿಜಿಬಲ್ ಅಮೌಂಟ್ ಎಷ್ಟು ಅಂತಂದ್ರೆ 100% ನಾವೇನ್ ಮಾಡ್ಬೋದು? ಡಿಡಕ್ಷನ್ಸ್ ನಾವು ಇದ್ರೊಳಗಡೆ ಕ್ಲೈಮ್ ಮಾಡ್ಕೊಬಹುದು. ಗೊತ್ತಾಗ್ತದೆ? ಸೊ ಅದಕ್ಕೆ 80IB ಅಲ್ಲಿ ಪೋಲ್ಟ್ರಿ ಫಾರ್ಮಿಂಗ್ ಬಂದಿರುವಂತ ಬಿಸ್ನೆಸ್ ಇಂದ ನಾವು 100% ಏನ್ ಮಾಡಿದೀವಿ? ಇನ್ಕಮ್ ಅನ್ನ ಕ್ಲೈಮ್ ಮಾಡ್ಕೊಂಡಿದೀವಿ, 1 lakh rupees. ಓಕೆ, ಅಂಡ್ ನೆಕ್ಸ್ಟ್ ಬರುತ್ತೆ ಡಿಡಕ್ಷನ್. ಇಲ್ಲಿ ಲಾಸ್ಟ್ ಅಲ್ಲಿ ಏನ್ ಹೇಳಿದಾರೆ? ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಡೊನೇಷನ್ ಕೊಟ್ಟಿದೀವಿ ನಾವು ಅಂತ ಹೇಳ್ತಾರೆ. ಕಂಪನಿ ಡೊನೇಷನ್ ಕೊಟ್ಟಿದೆ. ಗೊತ್ತಾಗ್ತದೆ? ಇದಿಷ್ಟಾಯ್ತು ಪಾರ್ಟ್ ಕಂಪ್ಲೀಟ್. ಇಲ್ಲಿಂದ ಇಲ್ಲಿವರೆಗೂ ನಮ್ದು ಮುಗೀತು. ಗೊತ್ತಾಗ್ತಿದೆ? ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆಯ್ತು, ಲಾಸ್ ಆಯ್ತು, ಡಿವಿಡೆಂಡ್ಸ್ ಆಯ್ತು, ಎಲ್ಲದನ್ನು ತಗೊಂಡ್ವಿ. ಆಮೇಲೆ ಎರಡು ಬೇರೆ ಇನ್ಕಮ್ಸ್ ಗಳಿತ್ತು. ಅದಕ್ಕೆ 80IC ಅಂಡ್ 80IB ಅಲ್ಲಿ ನಾವು ಕ್ಲೈಮ್ಸ್ ಬರುತ್ತಾ ಬರಲ್ಲ ಅಂತದನ್ನ ನೋಡಿದ್ವಿ. ಸೊ ಇಲ್ಲಿ ಮುಗೀತು. ಈಗ ನೆಕ್ಸ್ಟ್ ಇರುವಂತದ್ದು ಅಡ್ಜಸ್ಟ್ಮೆಂಟ್ ಅಲ್ಲಿ ಬನ್ನಿ. ಕಂಪನಿ ಡೊನೇಟೆಡ್ by check rupees 40,000 to Prime Minister National Relief Fund and 90,000 to Madhya Pradesh Government for Family Planning. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಕೊಬೇಕು? ಇಲ್ಲಿ ನಮಗೀಗ ನಾವು ಡಿಡಕ್ಷನ್ಸ್ 80G ಅಲ್ಲಿ ನಾವಿಲ್ಲಿ ಈ ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೊಂತೀವಿ. 80G ಅಲ್ಲಿ ನಾವು ಡಿಡಕ್ಷನ್ಸ್ ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ ನಮಗೆ ನೋಡಿ, ಇಲ್ಲಿ ನಾನು ನಿಮಗೆ ಸೆಕೆಂಡ್ ಯೂನಿಟ್ ನೋಟ್ಸ್ ಕಳ್ಸಿದ್ದೀನಿ. ಗೊತ್ತಾಗ್ತದೆ? ಅದ್ರೊಳಗಡೆ ಪೇಜ್ ನಂಬರ್ ಹೇಳ್ತೀನಿ ನಿಮಗೆ, ನಿಮಿಷ. ಹಾ, ಪೇಜ್ ನಂಬರ್ ಬಂದ್ಬಿಟ್ಟು 24. ಗೊತ್ತಾಗ್ತಿದೆ? ಪೇಜ್ ನಂಬರ್ 24 ಅಲ್ಲಿ ನಿಮಗಿದೆ. ಇಲ್ಲಿ ನೋಡಿ, ಇಲ್ಲಿ 24, 25 ಇಂದ ಸ್ಟಾರ್ಟ್ ಆಗುತ್ತೆ. ನೋ ಲಿಮಿಟ್ ಡೊನೇಷನ್ ವೇರ್ ಡಿಡಕ್ಷನ್ಸ್ ಇಸ್ ಅಲೌಡ್ 100%. ಗೊತ್ತಾಗ್ತಿದೆಯಾ? ಗ್ರೂಪ್ ಎ, ಅದಾದ್ಮೇಲೆ ಗ್ರೂಪ್ ಬಿ, ಗ್ರೂಪ್ 2,
ನೋ ಲಿಮಿಟೆಡ್ ಡೊನೇಷನ್ಸ್ ವೇ ಡಿಡಕ್ಷನ್ಸ್ ಇಸ್ ಅಲೌಡ್ 50%. ನೋ ಲಿಮಿಟೆಡ್ ಡೊನೇಷನ್ 100%, ನೋ ಲಿಮಿಟ್ ಡೊನೇಷನ್ 50%. ಗೊತ್ತಾಗ್ತದೆ. ಅದಾದ್ಮೇಲೆ ಏನ್ ಬರುತ್ತೆ ಇಲ್ಲಿ, ವಿತ್ ಲಿಮಿಟ್ ಡೊನೇಷನ್ 100% ಅಂಡ್ ವಿತ್ ಲಿಮಿಟ್ ಡೊನೇಷನ್ 50%. ಗೊತ್ತಾಗ್ತಾ ಇದೆ ಹೇಳೋದು? ಹಾ, ವಿತ್ ಲಿಮಿಟೆಡ್ ಡೊನೇಷನ್ 50%. ಪೇಜ್ ನಂಬರ್ 25-26 ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಈಗ ನಮಗೆ ಇಲ್ಲಿ ಡಿಫ್ರೆಂಟ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಗಳಿದಾವೆ. ಇಲ್ಲಿ ನಮಗೆ ಯಾವ್ದಕ್ಕೆ ಚಾರಿಟಿ ಮಾಡಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಡೀಟೇಲ್ ಆಗಿ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನಮಗೆ ಫಸ್ಟ್ ಏನ್ ಹೇಳಿದಾರಪ್ಪ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಹೌದಾ, ಇಲ್ಲಿ ಇದೆಯಾ ನಮ್ಮ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಓಕೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್. ಓಕೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಗೆ ಇವ್ರು ಏನ್ ಮಾಡಿದ್ರೆ 40,000 ರುಪೀಸ್ ಚೆಕ್ ಥ್ರೂ ಅವ್ರು ಏನ್ ಮಾಡಿದ್ರೆ ಡಿಡಕ್ಟ್ ಡೊನೇಷನ್ ಕೊಟ್ಟು ಇದು ಕ್ಲೈಮ್ ಆಗತ್ತಾ, ಕ್ಲೈಮ್ ಮಾಡ್ಕೊಬಹುದು ನೋಡಿ ಇಲ್ಲಿ. ದ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಎಲ್ಲಿದೆ ಇಲ್ಲಿ? ನೋ ಲಿಮಿಟ್ ಡೊನೇಷನ್ ವೇರ್ ಡಿಡಕ್ಷನ್ಸ್ ಇಸ್ ಅಲೌಡ್ 100%. 100% ಡಿಡಕ್ಷನ್ಸ್ ನಾವೇನ್ ಮಾಡಬಹುದು ಈ ಒಂದಕ್ಕೆ ತಗೊಂಡು ವಿತೌಟ್ ಲಿಮಿಟ್, ಏನು ಲಿಮಿಟ್ ಇಲ್ದಂಗೆನೆ 100% ಬೇರೆ ಇದೆ, 50% ಬೇರೆ ಇದೆ. ಓಕೆ, ನೋ ಲಿಮಿಟ್ ಡೊನೇಷನ್ಸ್ ಅಲ್ಲಿ ನಾವು 100% ಅಲ್ಲಿ ಈ ಒಂದು ಡಿಡಕ್ಷನ್ ನಾವೇನ್ ಮಾಡ್ಕೊಬಹುದು, ಕ್ಲೈಮ್ ಮಾಡ್ಕೊಬಹುದು ಅಂಡರ್ ಸೆಕ್ಷನ್ 80G. ಅದಕ್ಕೆ ನಾವಿಲ್ಲಿ ಏನ್ ತಗೊಂಡು 80G ಒಳಗಡೆ ಫಸ್ಟ್ ನಾವು ಇದನ್ನ ಕ್ಲೈಮ್ ಮಾಡ್ಕೊಂಡಿದ್ವಿ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ 100% ಆಫ್ ರುಪೀಸ್ 40,000 ರುಪೀಸ್ 40,000 ನಾವಿಲ್ಲಿ ಕ್ಲೈಮ್ ಮಾಡ್ಕೊಂಡಿದ್ವಿ. ಗೊತ್ತಾಗ್ತದೆ. ಈಗ ಬರುತ್ತೆ ನಮಗೆ ಯಾವ್ದು ಅಂತಂದ್ರೆ ಗ್ರೂಪ್ 1, ಗ್ರೂಪ್ 2. ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಅದನ್ನ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅಂತ ಹೇಳ್ಬಿಟ್ಟು ನಾನು ಅದನ್ನ ಕರಿತಾ ಹೋಗ್ತೀನಿ. ಗೊತ್ತಾಗ್ತಾ ಇದೆಯಾ? ಈ ಗ್ರೂಪ್ 1 ಯಾವ್ದು ಅಂತಂದ್ರೆ ನೋ ಲಿಮಿಟ್ ಡೊನೇಷನ್ ವಿತ್ 100% ಡಿಡಕ್ಷನ್. ಓಕೆ, ನೋ ಲಿಮಿಟ್ ಡೊನೇಷನ್, ಸೊ ನೋ ಲಿಮಿಟ್ ಡೊನೇಷನ್ಸ್ ವಿತ್ 50% ಡಿಡಕ್ಷನ್. ಅದ್ರ ನೆಕ್ಸ್ಟ್ ಗ್ರೂಪ್ 3 ಬರುವಂತದ್ದು ವಿತ್ ಲಿಮಿಟ್. ಇಲ್ಲಿ ನೋಡಿ ಎರಡು, ನೋ ಲಿಮಿಟ್ 100% ಇನ್ 50%. ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ವಿತ್ ಲಿಮಿಟ್ ನಾವು ತಗೊಬೇಕಾಗತ್ತೆ. ವಿತ್ ಲಿಮಿಟ್ ಅಂತಂದ್ರೆ ನಾವಿಲ್ಲಿ ಕ್ವಾಲಿಫೈಯಿಂಗ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಗೊತ್ತಾಗ್ತದೆ? ವಿತ್ ಲಿಮಿಟ್ ಡೊನೇಷನ್ಸ್ ವೇ ಡಿಡಕ್ಷನ್ಸ್ ಇಸ್ ಅಲೌಡ್ 100% ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಈಗ ಕ್ವಾಲಿಫೈಯಿಂಗ್ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಒಳಗಡೆ ಗ್ರೂಪ್ ವಿತ್ ಲಿಮಿಟ್ ಡೊನೇಷನ್ಸ್ ಅಲ್ಲಿ ನಾವು ಡಿಡಕ್ಷನ್ಸ್ ತಗೋಬೇಕು ಅಂತ ನಾವು ಕ್ವಾಲಿಫೈಯಿಂಗ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಾಲಿಫೈಯಿಂಗ್ ಅಮೌಂಟ್ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿದೆ ನೋಡಿ ಇಲ್ಲಿ. ಸೊ ಫಸ್ಟ್ ನಾವೇನ್ ನೋಡಬೇಕಾಗುತ್ತೆ, ಅದಕ್ಕೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಫಸ್ಟ್ ನಾವೇನ್ ತಗೋತೀವಿ, ಗ್ರಾಸ್ ಟೋಟಲ್ ನಾವು ಆಲ್ರೆಡಿ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನು ತಗೊಂತೀವಿ. ಅದ್ರೊಳಗಡೆ ನಾವೇನ್ ಮಾಡ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು ಅಂತ ಲೆಸ್ ಮಾಡ್ಕೊಂತೀವಿ. ಅಂಡ್ ಅದ್ರ ಜೊತೆಗೆ 80C to 80U ಒಳಗಡೆ ಎಕ್ಸೆಪ್ಟ್ 80G ಡಿಡಕ್ಷನ್ಸ್ ಏನಾದ್ರು ಇತ್ತು ಅಂತ ಅದನ್ನ ಲೆಸ್ ಮಾಡ್ಕೊಂತೀವಿ. ಅದನ್ನ ಲೆಸ್ ಮಾಡ್ಕೊಂಡು ಟೋಟಲ್ ಡೊನೇಷನ್ಸ್ ಅಂಡ್ ಗ್ರೂಪ್ 3 ಅಂಡ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಇಸ್ ಲೆಸ್ ಏನಾಗುತ್ತೆ ನಮಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಆಗುತ್ತೆ. ನಾನು ಹೇಳ್ತೀನಿ ಈಗ ನಿಮಗೆ ಇದು ಅರ್ಥ ಆಗ್ಲಿಲ್ಲ ಅಂತ ನಾನು ಮತ್ತೆ ಅದನ್ನ ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಬಿಟ್ಟು. ಗೊತ್ತಾಗ್ತದೆ. ಈಗ ನಮಗೆ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಡೊನೇಷನ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ 90,000 ರುಪೀಸ್ ಏನ್ ಹೇಳಿದೆ, ಮಧ್ಯಪ್ರದೇಶ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇದೆ. ಇದು ಯಾವ್ದಕ್ಕೆ ಬರುತ್ತೆ ನೋಡ್ಕೊಳ್ಳೋಣ ಇಲ್ಲಿ ನಾವಿಲ್ಲಿ. ಓಕೆ, ಎಸ್, ಇಲ್ಲಿ ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ದ ಗೌರ್ಮೆಂಟ್ ಆರ್ ಎನಿ ಸಚ್ ಲೋಕಲ್ ಅಥಾರಿಟಿ ಇನ್ಸ್ಟಿಟ್ಯೂಷನ್. ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ? institution or association as may be approved by on behalf of government to be utilized for the purpose of promoting family planning. Okay, so ಇಲ್ಲಿ with limit, without limit, ಸಾರಿ ವಿತ್ ಲಿಮಿಟ್ ಡೊನೇಷನ್ಸ್ ಅಲ್ಲಿ 100% ಕ್ಲೈಮ್ ನ ತಗೊಬಹುದು. ಯಾವ್ದ್ರ ಮೇಲೆ? ಕ್ವಾಲಿಫೈಯಿಂಗ್ ಅಮೌಂಟ್ ಮೇಲೆ. ಗೊತ್ತಾಗ್ತಿದೆ ನಮಗೆ ಸಿಕ್ತು ಯಾವ್ದ್ರ ಮೇಲೆ? ಫ್ಯಾಮಿಲಿ ಪ್ಲಾನಿಂಗ್ ಗೆ ಅಕಸ್ಮಾತ್ ಯಾರಾದ್ರೂ ಡೊನೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಮಗೆ ಏನ್ ಸಿಗುತ್ತೆ, 100% ಡಿಡಕ್ಷನ್ ಸಿಗುತ್ತೆ ವಿತ್ ಕ್ವಾಲಿಫೈಯಿಂಗ್ ಅಮೌಂಟ್. ಈ ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನು ನಾವೀಗ ಏನ್ ಮಾಡ್ಬೇಕು, ಈ ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ ಕ್ವಾಲಿಫೈಯಿಂಗ್ ಅಮೌಂಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ರು, ಫಸ್ಟ್ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ತಗೊಂತೀವಿ ನಾವು. ಬೇಗ ಕ್ಯಾಲ್ಕುಲೇಟರ್ ತಗೊಳ್ಳಿ, ನನಗೆ ಬೇಗ ಹೇಳ್ಬೇಕು. ಟೈಮ್ ಮೀಟಿಂಗ್ ಎಂಡ್ ಆಗ್ತಾ ಇದೆ. ಬೇಗ ಇಮಿಡಿಯೇಟ್ ಆಗಿ ನನಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು. ಗೊತ್ತಾಗ್ತದೆ. ಗ್ರಾಸ್ ಟೋಟಲ್ ಇನ್ಕಮ್, ಹೌದಾ? ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆಯಪ್ಪ ಇಲ್ಲಿ? 11,50,000. ಹೌದಾ? 15,000. 11,50,000. ನಾವ್ ಇದಕ್ಕೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? ಇದ್ರೊಳಗಡೆ ನಾವ್ ಏನೇನ್ ಲೆಸ್ ಮಾಡ್ಕೊಬೇಕು? ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಹೌದಾ? ಎಷ್ಟಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್? 70,000 ರುಪೀಸ್ ಇದೆ. ಹೌದಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 70,000 ರುಪೀಸ್ ಇದೆ. ಅಂಡ್ ಅದ್ರ ಜೊತೆಗೆ ನಾವೇನ್ ಲೆಸ್ ಮಾಡ್ಕೊಬೇಕು? ಡಿಡಕ್ಷನ್ ಸೆಕ್ಷನ್ 80C to 80U ಎಕ್ಸೆಪ್ಟ್ 80G. 80G ಒಂದನ್ನ ಬಿಟ್ಬಿಟ್ಟು ನಾವು ಬೇರೆ ಡಿಡಕ್ಷನ್ಸ್ ತಗೋಬೇಕು. ಬೇರೆ ಯಾವ್ದಿದೆ ಇಲ್ಲಿ? 1,00,000 ರುಪೀಸ್ ಇದೆ. ಹೌದಾ? ಸೊ ಈ 1,00,000 ರುಪೀಸ್ ಕೂಡ ನಾವೇನ್ ಮಾಡ್ಕೊಳ್ಳೋಣ? ಎಸ್, ಈ 1,00,000 ರುಪೀಸ್ ಕೂಡ ನಾವೇನ್ ಮಾಡ್ಕೊಳ್ಳೋಣ ಇಲ್ಲಿ? ಲೆಸ್ ಮಾಡ್ಕೊಳ್ಳೋಣ. ಓಕೆ, 1,00,000 ರುಪೀಸ್ ಲೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ಎಷ್ಟು ಬಂತು? 11,15,000 ರುಪೀಸ್ ಅಲ್ಲಿ 70,000 ಅಂಡ್ 1,00,000 ಲೆಸ್ ಮಾಡ್ಕೊಂಡ್ರೆ ಎಷ್ಟಾಯ್ತು ಬೇಗ? 9,45,000. ಎಷ್ಟು? 9,45,000. 45,000. ಓಕೆ, 9,45,000 ರುಪೀಸ್ ಆಯ್ತು. ಇದೇನಿದು? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅರ್ಥ ಆಗ್ತಿದೆ?
ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ 10% ಎಷ್ಟಾಗತ್ತೆ ನೋಡಿ, 9 lakh, ಸಾರಿ 994,500. 94,500 ಆರ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಗ್ರೂಪ್ 3 ಅಲ್ಲಿ ಟೋಟಲ್ ಡೊನೇಷನ್ ಗೊತ್ತಾಗ್ತಿದೆ. ಗ್ರೂಪ್ 3 ಅಲ್ಲಿ ಟೋಟಲ್ ಡೊನೇಷನ್ ಎಷ್ಟು, 90,000 rupees. ಇದ್ರೊಳಗೆ ಏನು, ವಿಚ್ ಎವರ್ ಈಸ್ ಲೆಸ್, ಎಷ್ಟು, 90,000 rupees. ಹೌದಾ. ಸೊ ಅದಕ್ಕೆ ನಾವ್ ಇಲ್ಲಿ ಏನ್ ತಗೊಂಡಿದ್ವಿ, 90,000 rupees ಇಲ್ಲಿ ಡಿಡಕ್ಟ್ ಮಾಡ್ಕೊಂತೀವಿ. ಓಕೆ, ಸೊ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಗ್ರೂಪ್ 3 ಅಲ್ಲಿ ಬೇಗ ಕ್ವಿಕ್ ಆಗಿ ಇನ್ನೊಂದ್ಸಲಿ ರಿಕಾಲ್ ಮಾಡ್ತೀನಿ. ಅಕಸ್ಮಾತ್ ಗ್ರೂಪ್ 3 ಅಲ್ಲಿ ಅಂದ್ರೆ ವಿತ್ ಲಿಮಿಟೆಡ್ ಡೊನೇಷನ್ಸ್ ಅಲ್ಲಿ ಬರುವಂತಹ ಒಂದು ಯಾವ್ದೋ ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಥವಾ ಯಾವ್ದೋ ಒಂದು ಪರ್ಪಸ್ ಗೆ ಕಂಪನಿ ಡೊನೇಟ್ ಮಾಡಿದೆ ಅಂತಂದ್ರೆ ಅದಕ್ಕೆ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ, ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಡಕ್ಷನ್ಸ್ ಅನ್ನ ತಗೊಳ್ಳೋದಕ್ಕೆ ವಿತೌಟ್ ಲಿಮಿಟ್ 100%, ವಿತೌಟ್ ಲಿಮಿಟ್ 50% ಇತ್ತು ಅಂತ ನಾವೇನು ಪ್ರಾಬ್ಲಮ್ ಇಲ್ಲ, ನಾವು ಸ್ಟ್ರೈಟ್ ಅವೇ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತೆ ವಿತ್ ಲಿಮಿಟ್ ನಾವು ಡಿಡಕ್ಷನ್ಸ್ ಅನ್ನು ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ ಫಸ್ಟ್ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ನಾವಿಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಓಕೆ, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಏನಿದೆ, ಫಾರ್ಮೆಟ್ ಏನಿದೆ, ನಾವಿಲ್ಲಿ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ತಗೊಂತೀವಿ. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಗ್ರಾಸ್ ಟೋಟಲ್ ಇನ್ಕಮ್, ಇದನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ತಗೊಂಡಿದ್ವಿ 11,15,000 rupees. ಅದ್ರೊಳಗಡೆ ಏನ್ ಲೆಸ್ ಮಾಡ್ಕೋಬೇಕಾಗತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಸ್ ಮಾಡ್ಕೊಬೇಕಾಗತ್ತೆ. ಅಂಡ್ ಡಿಡಕ್ಷನ್ಸ್ ಏನಿದೆ ಗೊತ್ತಾಗ್ತಾ ಇದೆ, ಎಕ್ಸೆಪ್ಟ್ 80G ಬರುವಂತಹ ಡಿಡಕ್ಷನ್, ಓಕೆ ಸಾರಿ, ಎಕ್ಸೆಪ್ಟ್ 80G ಗೆ ಬರುವಂತಹ ಡಿಡಕ್ಷನ್ಸ್ ಏನಿದೆ ನಾವು ಅದನ್ನ ಕ್ಲೈಮ್ ಮಾಡ್ಕೊಬೇಕಾಗ, ನಾವು ಅದನ್ನ ಡಿಡಕ್ಟ್ ಮಾಡ್ಕೊಬಹುದು. ಯಾವ್ದಿದೆ, ಎಕ್ಸೆಪ್ಟ್ 80G, ಇವೆರಡು ಕೂಡ 80G ಬಂದ್ಬಿಡುತ್ತೆ. ಗೊತ್ತಾಗ್ತಾ ಇದೆಯಾ, 80G ನ ಬಿಟ್ಬಿಟ್ಟು ಯಾವ್ದಿದೆ ಇದು ಮಾತ್ರ ಇರೋದು. ಅದಕ್ಕೆ ನಾವೇನ್ ಮಾಡಿದ್ವಿ, 1 lakh rupees ಇಲ್ಲಿ ಡಿಡಕ್ಟ್ ಮಾಡ್ಕೊಂಡಿದೀವಿ. ಸೊ ಅವೆರಡನ್ನ ಡಿಡಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ, 9,45,000 rupees ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಈಗ ಆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮೇಲೆ 10% ಗೊತ್ತಾಗ್ತದೆ, ಎಷ್ಟು, 94,500 rupees ಆರ್ 90,000 rupees ಅಲ್ಲಿಂದ ಬಂತು ಗ್ರೂಪ್ 3 ಅಲ್ಲಿ ಏನಿದೆಯಲ್ಲ, ಈ ಗ್ರೂಪ್ 3 ಅಲ್ಲಿ ಇರುವಂತಹ ಟೋಟಲ್ ಡೊನೇಷನ್ ಅರ್ಥ ಆಗ್ತಿದೆ, ಎಷ್ಟು, 90,000 rupees. 10% of adjusted gross total income or total donation that comes under group 3, ಎಷ್ಟು, 90,000. ಈ ಎರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ ಯಾವುದು, 90,000 rupees, ವಿಚ್ ಎವರ್ ಇಸ್ ಲೆಸ್. ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ನಾವು ಇದನ್ನ ಡಿಡಕ್ಟ್ ಅನ್ನ ಮಾಡ್ಕೊಂಡ್ವಿ. 90,000 rupees ಇಸ್ ದ ಕ್ವಾಲಿಫೈಯಿಂಗ್ ಅಮೌಂಟ್ ವಿತೌಟ್ ಲಿಮಿಟ್, ಗೊತ್ತಾಗ್ತಾ ಇದೆಯಾ, 100%. ವಿತ್ ಲಿಮಿಟ್ 100% ಬರುವಂತದ್ದು 90,000 rupees. ನಾವು ಅದನ್ನ ಇಲ್ಲಿ ಏನ್ ಮಾಡಿದ್ವಿ, ಡಿಡಕ್ಟ್ ನ ಮಾಡ್ಕೊಂಡಿದ್ವಿ. ಗೊತ್ತಾಗ್ತಿದೆ. ಸೊ ಇಲ್ಲಿ 80G ಒಳಗಡೆ ನಮಗೆ ಡೊನೇಷನ್ಸ್ ನಾವು ಕ್ಲೈಮ್ ಮಾಡ್ಕೊಬೇಕು ಅಂತಂದ್ರೆ ವಿತ್ ಲಿಮಿಟ್ ಬರುತ್ತಾ, ವಿತೌಟ್ ಲಿಮಿಟ್ ಬರುತ್ತಾ ಅನ್ನೋದನ್ನ ನೋಡ್ಕೊಬೇಕಾದ್ರೆ ನಾನು ನೋಟ್ಸ್ ಅಲ್ಲಿ ಕಳ್ಸಿದ್ದೀನಿ, ಅದನ್ನು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ 1 lakh rupees 80 IB ಆಯ್ತು. 80G ಒಳಗಡೆ ವಿತೌಟ್ ಲಿಮಿಟ್ 40,000 rupees ನಾವು ತಗೊಂಡ್ವಿ. ಅಂಡ್ ಅದಾದ್ಮೇಲೆ ಗ್ರೂಪ್ 3 ಬರುವಂತದ್ದು ಫ್ರಮ್ ಮಧ್ಯಪ್ರದೇಶ್ ಗೌರ್ಮೆಂಟ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಗೆ ನಾವು ಕ್ವಾಲಿಫೈಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ 90,000 rupees ಡಿಡಕ್ಷನ್ ತಗೊಂಡ್ವಿ. ಟೋಟಲ್ 2,30,000 rupees ಡಿಡಕ್ಷನ್ಸ್ ನಾವು ಕ್ಲೈಮ್ ಮಾಡ್ಕೊಂಡ್ರೆ ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ, 8,85,000 rupees ನಮಗೆ ಇಲ್ಲಿ ನಮಗೇನ್ ಬರುತ್ತೆ, ಟೋಟಲ್ ಇನ್ಕಮ್ ಬರುತ್ತೆ. ಗೊತ್ತಾಗ್ತಾ ಇದೆ, ಅರ್ಥ ಆಯ್ತಾ?